ಕಾವೇರಿ ನೀರು ಬಿಡ್ತಿರೋದನ್ನು ವಿರೋಧಿಸಿ ಮೈಸೂರಿನಲ್ಲಿ ಹೋಟೆಲ್ ಬಂದ್ ಮಾಡುವುದಿಲ್ಲ ಎಂದು ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಸ್ಪಷ್ಟಪಡಿಸಿದ್ದಾರೆ. ಬಂದಿನಿಂದ ಜನರಿಗೆ ತೊಂದರೆಯಾಗುವುದಿಲ್ಲ ಅಂತ ಹೇಳಿ, ಅಂದರೆ ತೊಂದರೆ ಆಗೋದಿಲ್ಲ, ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಹೋಟೆಲ್ನ ಬಂದ್ ಹೊರತುಪಡಿಸಿ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ತಿಳಿಸಿದ್ದಾರೆ. ಅಂದರೆ ನಮ್ಮ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ, ಆದರೆ ನಾವು ಹೋಟೆಲ್ಗಳನ್ನ ಮುಚ್ಚುವುದಿಲ್ಲ, ಇದರಿಂದ ಲಾಸ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ನಾಳೆ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಮತ್ತು ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಬಂದ್ಗೆ ಬೆಂಬಲ ಹೋಟ್ಲು ಮಾಲೀಕರ ಸಂಘದಿಂದ ನಾವು ಕೊಡ್ತಾ ಇಲ್ಲ, ಅಂದರೆ ಬಂದ್ಗೆ ಬೆಂಬಲ ಇಲ್ಲ. ನಾವು ಹೋರಾಟಕ್ಕೆ ಬೆಂಬಲ ನಮ್ಮದಿದೆ. ಅದು ಯಾವ ರೀತಿ ಹೋರಾಟ ಮಾಡೋದು, ಮೆರವಣಿಗೆಗೆ ಹೋಗ್ಬೇಕಾ, ಅಥವಾ ಧರಣಿ ಕೂರಬೇಕಾ, ಅಥವಾ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾ, ಅಥವಾ ಬೇರೆ ಇನ್ನೇನಾದರೂ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡು ಕರೆದರೆ ನಾವು ಬಂದ್ಗೆ ನಾವು ಭಾಗವಹಿಸ್ತೀವಿ. ಆಮೇಲೆ ಮೇಕೆದಾಟು ಅಣೆಕಟ್ಟು ಯೋಜನೆ ಬೇಗ ಕೈಗೆತ್ತಿಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಹೋರಾಟಕ್ಕೂ ನಾವು ಭಾಗವಹಿಸ್ತೀವಿ. ಈ ನಾಡಿನ ಜಲ, ಗಡಿ ಮತ್ತು ನೀರು, ಸಂಸ್ಕೃತಿ, ಭಾಷೆ ಇದಕ್ಕೆ ಹೋಟ್ಲ್ ಮಾಲೀಕರ ಸಂಘ ಸದಾ ಮುಂಚೂಣಿಯಲ್ಲಿರುತ್ತೆ. ಆದರೆ ಬಂದ್ ಮಾಡಿಕೊಂಡು ನಾವು ನಮಗೆ ನಷ್ಟ ಮಾಡಿಕೊಂಡು ನಾವು ಯಾವುದೇ ರೀತಿಯಿಂದನೂ ನಮ್ಮ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ, ಆಮೇಲೆ ನಮ್ಮ ಮೈಸೂರಿಗೆ ಬರುವಂಥ ವಿವಿಧ ಕ್ಷೇತ್ರದ ಗಣ್ಯರಿಗೆ ನಾವು ತೊಂದರೆ ಕೊಟ್ಟು ಸಾರ್ವಜನಿಕವಾಗಿ ನಾವು ಅನ್ಯಾಯ ಮಾಡಿಕೊಂಡು ನಾವು ಬಂದ್ಗೆ ಬೆಂಬಲ ನೀಡೋದಿಲ್ಲ. ಹೇಳಿ ಕೇಳಿ ಇದು ಪ್ರವಾಸೋದ್ಯಮ ನಗರ. ಪ್ರವಾಸೋದ್ಯಮ ನಗರದಲ್ಲಿ ನಾವು ಏನು ಸರ್ಕಾರ ನಮಗೆ ಭರವಸೆ ಕೊಟ್ಟಿದೆ, ನಾವು ರೈತರ ಪರ ಇದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲ ಪಕ್ಷದ ಮುಖಂಡಗಳನ್ನ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ನಿಮಗೆಲ್ರಿಗೂ ಅನ್ಯಾಯ ಆಗದಂತೆ ನಾವು ಹೋರಾಟ ಮಾಡ್ತೀವಿ, ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಅನ್ನೋ ಇದು ವಾಗ್ದಾನ